ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಯ್ಯ, ಆನೇಕಲ್ ಮಠ, ಬಿಳಾಲ್ಕೊಪ್ಪ. ಈ ಟೆನ್ಷನ್ ಮಾಡ್ಕೊಳ್ಳೋದು, ನನಗೆ ವರ್ಕ್ ಪ್ರೆಷರ್ ಜಾಸ್ತಿ, ಲೋಡ್ ಜಾಸ್ತಿ, ಟೆನ್ಷನ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಡಾಕ್ಟ್ರುಗಳು ಹೇಳ್ತಾರೆ, ನೀವು ಟೆನ್ಷನ್ ತೊಗೋಬೇಡಿ, ಟೆನ್ಷನ್ ತೊಗೊಂಡ್ರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ, ವಿಗಡ ಆಯ್ತತೆ, ಸಮಸ್ಯೆಗಳು ಮತ್ತು ಜಾಸ್ತಿ ಆಗುತ್ತೆ ಅಂತ. ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಹೇಳಬೇಕು ಅಂತ ಅಂದ್ಕೊಂಡೆ. ಈಗ ಟೆನ್ಷನ್ ಜಾಸ್ತಿ ಆಯಿತು ಅಂದ ತಕ್ಷಣ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಡಾಕ್ಟರ್ ಹತ್ರ ಹೋದರೆ ಟೆನ್ಷನ್ ಕಮ್ಮಿ ಆಗಲಿಕ್ಕೆ ನಿದ್ರೆ ಮಾತ್ರ ಕೊಡೋದು ಉಂಟು. ನಾನು ನಿನ್ನೆಷ್ಟೇ ಒಬ್ಬರು ಪೇಷಂಟು ನನ್ನ ಹತ್ರ ಮಾತನಾಡಿದರು. ಅವರು ಹೇಳಿದರು, ನಿದ್ರೆ ಮಾತ್ರೆ ತೊಗೊಂಡ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ, ಇದು ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ. ಇದು ಕ್ರಮ ಅಲ್ಲ. ಟೆನ್ಷನ್ ಯಾತಕ್ಕಾಗುತ್ತೆ ಅಂತ ತಿಳಿದು ಆ ಕಾರಣವನ್ನು ದೂರ ಮಾಡಬೇಕು. ನಾನು ಗ್ಯಾಸ್ಟ್ರೈಟಿಸ್ ಚಿಕಿತ್ಸೆ ಕೊಡ್ತಿದ್ದೀನಿ ಅಂತ ಹೇಳಿದ್ದೀನಿ. 550 ರೂಪಾಯಿ ಕೊಟ್ಟರೆ ಕಟ್ಟಿ ಗೂಗಲ್ ಪೇ ಮಾಡಿ ಅಡ್ರೆಸ್ ಟೈಪ್ ಮಾಡಿ ಕೊಟ್ಟರೆ ಔಷಧಿ ಮನೆ ಬಾಗಿಲಿಗೆ ಬರುತ್ತೆ. ಒಂದು ವಾರಕ್ಕೆ ಸುಮ್ಮನೆ ಮಜ್ಜಿಗೆ ಅನ್ನ ಸಾಂಬಾರು ಊಟ ಮಾಡ್ಕೊಂಡು, ಮನೆ ಅಡುಗೆ ಊಟ ಮಾಡ್ಕೊಂಡಿದ್ರೆ ಆಯಿತು, ಗ್ಯಾಸ್ಟ್ರೈಟಿಸ್ ಸರಿಯಾಗುತ್ತೆ. ಗ್ಯಾಸ್ಟ್ರೈಟಿಸ್ ಅಂದರೆ ಎದೆ ಉರಿ, ಎದೆ ನೋವು, ಹುಳಿ ತೇಗು, ಹೊಟ್ಟೆಲಿ ಗಾಳಿ ತುಂಬಿದಂಗಿರೋದು, ಆಗಾಗ ತೇಗು ಬರ್ತಾ ಇರೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳ ಜೊತೆಯಲ್ಲಿ ಟೆನ್ಷನ್ ಇರುತ್ತೆ. ಟೆನ್ಷನ್ ಯಾಕೆ ಬರುತ್ತೆ ಅಂದರೆ, ಗ್ಯಾಸ್ಟ್ರೈಟಿಸ್ ಇದ್ದವರಿಗೆ ಮಧ್ಯರಾತ್ರಿ ಎಚ್ಚರ ಆದರೆ ಮತ್ತೆ ನಿದ್ರೆ ಬರಲ್ಲ, ಅಥವಾ ನಿದ್ರೆ ತಡವಾಗಿ ಬರುತ್ತೆ. ನಿದ್ರೆ ಬರಲಿಲ್ಲ ಅಂದರೆ ಬ್ಯಾಡ್ದಿದ್ದ ಯೋಚನೆಗಳೆಲ್ಲ ಬರ್ತಾವೆ. ಸಣ್ಣ ಸಣ್ಣ ವಿಷಯಗಳೇ, ನಮ್ಮದು ವರ್ಕ್ ಲೋಡ್ ಜಾಸ್ತಿ ಎಷ್ಟೇ ಇರಲಿ, ನಿಮಗೆ ಗ್ಯಾಸ್ಟ್ರೈಟಿಸ್ ಸರಿ ಮಾಡ್ರೆ ಅದು ವಿಷಯನೇ ಅಲ್ಲ. ಚೆನ್ನಾಗಿ ನಿದ್ರೆ ಮಾಡ್ತೀರಿ, ಮನಸ್ಸು ಫ್ರೆಶ್ ಆಗುತ್ತೆ. ನಿದ್ರೆಯಿಂದ ಎದ್ದ ತಕ್ಷಣ ಟೆನ್ಷನ್ ತಗೊಳ್ಳೋದೇ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಅದೇ ಗ್ಯಾಸ್ಟ್ರೈಟಿಸ್ ಜೊತೆಯಲ್ಲಿ ಬದುಕಿದ್ರೆ ಸಣ್ಣ ಸಣ್ಣ ವಿಷಯಗಳು ಟೆನ್ಷನ್ ಕೊಡ್ತಾವೆ. ರಾತ್ರಿ ಇಡೀ ಬ್ಯಾಡ್ದಿದ್ದ ಯೋಚನೆಗಳು, ಏನಾಗುತ್ತಪ್ಪ ಅಂತ ಭಯ, ಈ ಥರ ಇರುತ್ತೆ. ಆ ಥರ ಇದ್ದಾಗ BP ಕೂಡ ಜಾಸ್ತಿ ಆಗುತ್ತೆ. ಒಂದು ವಾರಕ್ಕೆ ಔಷಧಿ ಇರುತ್ತೆ ಟೆನ್ಷನನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಯೋಗ, ಧ್ಯಾನ, ಪ್ರಾಣಾಯಾಮ, ಮತ್ತೆಂಥ ಹೊರಗಡೆ ಅಲ್ಲೆಲ್ಲೋ ಸುತ್ತಲಿಕ್ಕೆ ಹೋಗೋದು, ವಾತಾವರಣ ವ್ಯತ್ಯಾಸ ಚೇಂಜ್ ಆಗಬೇಕು, ಎಂಥದೂ ಇಲ್ಲ. ಮನೆ ಅಡುಗೆನ ಊಟ ಮಾಡಿಕೊಂಡು, ಅನ್ನ ಮಜ್ಜಿಗೆ, ಅನ್ನ ಸಾಂಬಾರು ಊಟ ಮಾಡ್ಕೊಂಡಿದ್ರೆ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋದು ತುಂಬ ಸುಲಭ. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ. ಆರಾಮಾಗಿ ನಿದ್ರೆ ಬಂತು ಅಂದರೆ ಗ್ಯಾಸ್ಟ್ರೈಟಿಸ್ ಸರಿಯಾಗಿ ಟೆನ್ಷನ್ ತಾನಾಗಿ ಕಮ್ಮಿ ಆಗುತ್ತೆ. ಟೆನ್ಷನ್ ಕಮ್ಮಿ ಆಯಿತು ಅಂದರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಮತ್ತು BP ವಿಷಯಕ್ಕೂ ಹೇಳ್ತೀನಿ. ನಾನು ಗ್ಯಾಸ್ಟ್ರೈಟಿಸ್ ಚಿಕಿತ್ಸೆ ಮಾಡಿದ ನಂತರ BP ಅಥವಾ ಶುಗರು ಸ್ವಲ್ಪ ಬಾರ್ಡರ್ಗೆ ಬಂದಿದೆ, ತೊಂದರೆ ಕೊಡುತ್ತೆ ಅನ್ನೋ ಸಾಧ್ಯತೆ ಇರೋರು, ದೇಹದ ತೂಕ ಜಾಸ್ತಿ ಆಗಿದೆ ಅನ್ನೋಂಥವ್ರು, ಬೊಜ್ಜು, ಹೊಟ್ಟೆಲಿ ಗಾಳಿ ತುಂಬಿದಂಗಿರುತ್ತೆ ಅನ್ನೋರು, ಏನಿಲ್ಲ ಉಲ್ಲಾಸ ಬರುತ್ತೆ. ಏನೋ ಸಣ್ಣ ಪುಟ್ಟ ಮನೆ ಕೆಲಸಗಳನ್ನೇ ಮಾಡಲಿಕ್ಕೆ ಹೆಂಗಸರು ಮಾಡಿದ್ರಾಯ್ತು, ಯಾರು ಮಾಡ್ತಾರೆ, ನೆಲ ಒರ್ಸಕ್ಕಿದ್ರೆ 1 ಗಂಟೆಗಟ್ಟಲೆ ಮಾಡ್ತಾರೆ. ಅಂಥವರೆಲ್ಲ ಗ್ಯಾಸ್ಟ್ರೈಟಿಸ್ ಸರಿ ಮಾಡೋರೆ ಏನಿಲ್ಲ ಪಟ ಮುಗಿಸಿ ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ. ಮತ್ತೇನಾದ್ರು ಹೊಸ ಕೆಲಸ ಮಾಡೋಣ ಅಂತ. ಗ್ಯಾಸ್ಟ್ರೈಟಿಸ್ ಇದ್ದರೆ ಹಾಗೆಯೇ ಒಂದು ಲೋಟ ಅಲ್ಲಿದೆ ಅಂದರೆ ಅದನ್ನು ಎತ್ತಿ ತೊಳೆದಿಡಬೇಕು. ಯಾರು ಮಾಡ್ತಾರೆ, ಸಾಯಿ ಅಂತ ಕಾಣೋಕ್ಕೆ ಶುರುವಾಗುತ್ತೆ. ಸೋಮಾರಿತನ ಬರುತ್ತೆ, ಮತ್ತು ಬೇಡದಿದ್ದ ಯೋಚನೆಗಳು ಬರುತ್ತೆ. ಅದರಿಂದ ಹೊರಗೆ ಬರಬೇಕು, ಗುಣ ಮಾಡ್ಕೊಳ್ಬೇಕು. ಗುಣ ಮಾಡಿಕೊಂಡ್ರೆ ಒಂಥರ ದೇಹ ಫುಲ್ ಫ್ರೀ ಆಗುತ್ತೆ, ಗ್ರೀಸ್ ಹಚ್ಚಿಟ್ಟಂಗೆ ಆಗುತ್ತೆ. ಚಕ 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 ಕೆಲಸವೆಲ್ಲ ಮಾಡ್ತೀರ, ಮನಸ್ಸು ಫ್ರೆಶ್ ಆಗುತ್ತೆ. ರಾತ್ರಿ ಮಲಗಿ ಎದ್ದರೆ ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿತ್ತಪ್ಪ, ಇಷ್ಟು ಬೇಗ ಬೆಳಗಾಯ್ತಪ್ಪ ಅಂತ ಕಾಣುತ್ತೆ. ಅದು ಒಂದು ವಾರಕ್ಕಷ್ಟೇ ಟ್ರೀಟ್ಮೆಂಟ್ ಇರುತ್ತೆ, ರೆಗ್ಯುಲರ್ ಮತ್ತು ಮುಂದುವರಿಸ್ಬೇಕು ಅಂತೇನೂ ಇಲ್ಲ. ಮಾತ್ರ ಆಹಾರ ಕ್ರಮದಲ್ಲಿ ಗ್ಯಾಸ್ಟ್ರೈಟಿಸ್ ಪುನಃ ಬರ್ದಿದ್ದ ಹಾಗೆ ನೋಡ್ಕೊಳ್ಬೇಕು. ಒಂದು ಸಲ ನಾವು ಕಂಟ್ರೋಲಿಗೆ ತಂದು ಕೊಟ್ಟರೆ ಮತ್ತು ಸಾಧಾರಣಕ್ಕೆ ಈ ಮೈಗ್ರೇನ್, ತಲೆನೋವು ಬರ್ತಾ ಇರ್ತಾಗ ಹೊರಗಡೆ ಓಡಾಡ್ರಾಗಲ್ಲ, ಬಿಸಿಲಿಗೆ ಹೋದ್ರಾಗಲ್ಲ, ಈ ರೀತಿ ಸುಮಾರಷ್ಟು ಸಮಸ್ಯೆಗಳು ತುಂಬ ಚೆನ್ನಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಿಮ್ಮ ಕೈ ಹಿಡಿತಕ್ಕೆ ಸಿಗುತ್ತೆ. ಆವಾಗ ಏನೋ ಒಂಚೂರು ಪ್ರಾಬ್ಲಮ್ ಆಯಿತು ಅಂದರೂ ಏನೋ ಒಂದು ಜೀರಿಗೆ ಕಷಾಯ ಕುಡಿದ್ರು ಸರಿಯಾಗಿಬಿಡುತ್ತೆ. ಸುಮ್ಮನೆ ಒಂದು ಮಾಹಿತಿ ಇಡಬೇಕು ಅಂತ ಅಂದ್ಕೊಂಡೆ. ನಿನ್ನೆ ಒಬ್ಬರು ಮಾತನಾಡ್ತಾ ಹೇಳಿದರು, ಟೆನ್ಷನ್ ತಗೊಳ್ತೀನಿ ಅಂತ ನಿದ್ರೆ ಮಾತ್ರೆ ಕೊಟ್ಟಿದ್ರು ಅಂತ. ಅದು ಸರಿಯಾದ ಕ್ರಮ ಅಲ್ಲ. ಅದಕ್ಕೋಸ್ಕರ ಒಂದು ಮಾಹಿತಿ ಇಡಬೇಕು ಅಂತ ಅಂದ್ಕೊಂಡೆ. ಯಾರು ಗ್ಯಾಸ್ಟ್ರೈಟಿಸ್ ಇದ್ದರೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ಮಾಡಿ ಗುಣ ಮಾಡ್ಕೊಳ್ತೀರಿ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರಿಯಾಗುತ್ತೆ, ಸುಲಭದಲ್ಲಿ ಸರಿಯಾಗುತ್ತೆ. ಪೋಸ್ಟ್ ಮುಖಾಂತರ ಮನೆ ಬಾಗಿಲಿಗೆ ಔಷಧಿ ಕಳಿಸ್ತೀವಿ, ಸರಿಯಾಗುತ್ತೆ. ನಮಸ್ಕಾರ.